Awesome. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಪ್ರಾನ್ಸ್ KFC ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟ್. ನಾನಿಲ್ಲಿ 1 kg ಪ್ರಾನ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ವೆನಿಗರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ರೆಸಿಪಿ ಆ್ಯಂಡ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಪ್ರಾನ್ಸ್ ಇಷ್ಟ ಇಲ್ಲದಿರೋರು ಕೂಡ ಈ ಒಂದು ರೆಸಿಪಿನ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಇಲ್ಲಿ ಹಾಫ್ ಟೇಬಲ್ ಸ್ಪೂನ್ ನಾನು ಆರ್ಚಿ ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ. ಅಂಗಡಿಗಳಲ್ಲಿ ಹೋಗಿ ನೀವು ಆರ್ಚಿ ಚಿಕನ್ ಮಸಾಲ ಅಂತ ಕೇಳಿದ್ರೆ ಸಿಗುತ್ತೆ. ಸೊ ಈಗ ಹಾಫ್ ಟೇಬಲ್ ಸ್ಪೂನ್ ನಾನು ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ 1/4 ಟೀ ಸ್ಪೂನ್ ಗರಂ ಮಸಾಲಾನ ಯೂಸ್ ಮಾಡಿಕೊಂಡೆ ಆ್ಯಂಡ್ 1 ಟೀ ಸ್ಪೂನ್ ನೀವು ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀವು ಚಿಲ್ಲಿ ಫ್ಲೇಕ್ಸನ್ನು ಯೂಸ್ ಮಾಡ್ಕೊಳ್ಳಿ. ಸೊ ತುಂಬ ಅಂದರೆ ತುಂಬ ಯಮ್ಮಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ಒಂದು ಸ್ವಲ್ಪ ಒರಿಗ್ಯಾನೋನ ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ನಾನಿಲ್ಲಿ 1/4 ಟೀ ಸ್ಪೂನ್ ಸೋಯಾ ಸಾಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸಾಲ್ಟ್ ಬಂದು ಒಂದು ಚಿಕ್ಕ ಸ್ಪೂನಲ್ಲಿ ನೀವು ಒಂದು ಅರ್ಧ ಯೂಸ್ ಮಾಡ್ಕೊಳ್ಳಿ, ಹಾಫ್ ಟೇಬಲ್ ಸ್ಪೂನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. If you're reading this now, odds are I've already left town. ಸೊ ಈಗ ಇನ್ನೊಂದು ಬೌಲಲ್ಲಿ ನೀವು 2 ಎಗ್ಗನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ 1/4 ಟೀ ಸ್ಪೂನ್ ಈಗ ಸಾಲ್ಟನ್ನು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಆ್ಯಂಡ್ ಒಂದು 1/4 ಟೀ ಸ್ಪೂನ್ ಖಾರ ಪುಡಿನ ತೊಗೊಳ್ಳಿ. ಸೊ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ಓಕೆ, ಈಗ ನೆಕ್ಸ್ಟ್ ಒಂದು ಬೌಲಲ್ಲಿ 2 ಬೌಲ್ ಮೈದಾನ ತೊಗೊಳ್ಳಿ ಆ್ಯಂಡ್ ಕಾರ್ನ್ಫ್ಲೆಕ್ಸ್ ಈಗ ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ 1 ಪ್ಯಾಕೆಟ್ ಕ್ಲಿಪ್ಸ್ ಮಾತ್ರ ಬಂತು. ಸೊ 1/4 ಟೀ ಸ್ಪೂನ್ ನೀವು ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ 1 ಟೇಬಲ್ ಸ್ಪೂನ್ ಆರ್ಚಿ ಚಿಕನ್ ಮಸಾಲಾನ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ 1/4 ಟೀ ಸ್ಪೂನ್ ನೀವು ಗರಂ ಮಸಾಲಾನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ 1 ಟೇಬಲ್ ಸ್ಪೂನ್ ಸಾಲ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಸ್ಪೂನಲ್ಲಿ ತೊಗೊಳ್ಳಿ ಆ್ಯಂಡ್ ಇಲ್ಲಿ ನಾನೀಗ ರೆಡ್ ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ. ರೆಡ್ ಚಿಲ್ಲಿ ಪೌಡ್ರ್ ಬಂದು 1 ಸ್ಪೂನ್ ತೊಗೊಳ್ಳಿ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಆ್ಯಂಡ್ ಒರಿಗ್ಯಾನೋ ಸ್ವಲ್ಪ. ಸೊ ಈಗ ಇದನ್ನು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. But you'll see there's a new life waiting. ಓಕೆ, ಫೈನಲಿ ಎಲ್ಲ ರೆಡಿ ಆಯಿತು. ಇನ್ನೊಂದೇನಂತ ಅಂದರೆ ನೀವು ಒಂದು ಬೌಲಷ್ಟು ನೀವು ಕೋಲ್ಡ್ ವಾಟರನ್ನು ಮಾಡ್ಕೊಬೇಕು. ಸೊ ಪ್ರಾನ್ಸಲ್ಲಿ ಒಂದು ಇಂಗ್ರೀಡಿಯೆಂಟ್ ಮರ್ತುಬಿಟ್ಟಿದ್ದೆ, ಮಯೋನೀಸನ್ನು ಯೂಸ್ ಮಾಡ್ಕೊಳ್ಳಿ 1 ಟೇಬಲ್ ಸ್ಪೂನು. ಆ್ಯಂಡ್ ಈಗ ಫಸ್ಟು ಸ್ಟೆಪ್ ಬಂದು ಎಗ್ಗಲ್ಲಿ ಡಿಗ್ ಮಾಡ್ಕೊಬೇಕು. ಅದಾದಮೇಲೆ ಏನು ಪೌಡರ್ ಮಾಡ್ಕೊಂಡಿದ್ವಲ್ಲ ಮೈದಾ ಮತ್ತು ಕಾರ್ನ್ಫ್ಲೆಕ್ಸ್ ಅದರಲ್ಲಿ ಡಿಗ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನು ಕೋಲ್ಡ್ ವಾಟರಲ್ಲಿ ಡಿಗ್ ಮಾಡ್ಕೊಳ್ಳಿ ಆ್ಯಂಡ್ ಎಗೇನ್ ನೀವು ಮೈದಾ ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಡಿಗ್ ಮಾಡಿ ಎತ್ತಿಟ್ಕೊಬೇಕು. ಆ್ಯಂಡ್ ತುಂಬ ಅಂದರೆ ತುಂಬ ಯಮ್ಮಿಯಾಗಿತ್ತು ಈ ಒಂದು ರೆಸಿಪಿ. ನಮ್ಮ ಮನೇಲಂತೂ ನಮ್ಮ ಹಸ್ಬೆಂಡಿಗಂತೂ ತುಂಬ ಇಷ್ಟ. ನಮ್ಮ ಹಸ್ಬೆಂಡಿಗಾಗಿರ್ಬೋದು, ನಮ್ಮ ಅತ್ತೆಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಅಪ್ಪ ಅಮ್ಮ ಬಂದಾಗ ಈ ಒಂದು ರೆಸಿಪಿ ಮಾಡಿದ್ದೆ. ಸೊ ಅಪ್ಪ ಹೇಳ್ತಾಯಿದ್ರು ಇದನ್ನು ಯೂಟ್ಯೂಬಲ್ಲಿ ಹಾಕು, ಚೆನ್ನಾಗಿದೆ ಈ ಒಂದು ರೆಸಿಪಿ ಅಂತ. ಸೊ ತುಂಬ ಸತಿ ಮಾಡಿದ್ದೀನಿ, ಬಟ್ ಈ ಒಂದು ಐಡಿಯಾನೇ ಹೊಳೆದಿರಲಿಲ್ಲ. ಸೊ ಅಪ್ಪ ಹೇಳಿದಾಗ ಓಕೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡುವಾಗ ಅಂತ ಅಂದ್ಕೊಂಡು ಸೊ ಇವತ್ತು ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.